ಸರ್, ನನಗೆ ನಿಜವಾಗ್ಲೂ ಬಹಳ ರಿಲೀಫ್ ಫೀಲ್ ಆಗ್ತಾ ಇದೆ. ಇವತ್ತು ಸ್ವಾಭಿಮಾನ ಇರುವಂತ ಮತದಾರರು ನನ್ನನ್ನು ಬೆಂಬಲಿಸಿದ್ದಾರೆ. ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ. ನಿಜವಾಗ್ಲೂ ಈ ಹಣಬಲ, ತೋಳ್ಬಲ, ಜಾತಿ ಬಲ ಮತ್ತು ಅಧಿಕಾರದ ಬಲದ ನಡುವೆ 16ನೇ ರೌಂಡ್ನಲ್ಲಿ 17,800 ಓಟ್ಗಳಂತ ಹೇಳಿದ್ರೆ ಇದು ಚಿಲ್ಲರೆ ಓಟ್ ಅಲ್ಲ. ನಾನು ಒಬ್ಬ ಹುಟ್ಟು ಹೋರಾಟಗಾರ. ನಾನು ಆಶಾವಾದಿ, ನಿರಾಶಾವಾದಿ ಅಲ್ಲ. ಇನ್ನು 4 ಇವಿಎಂಗಳು ಪೆಂಡಿಂಗ್ ಬಿಫೋರ್ RO ಇದೆ. ಅದು ಸಣ್ಣ ಪುಟ್ಟ ಡಿಫೆಕ್ಟ್ ಬಂದಿತ್ತು. ಅದು ವಿವಿಪ್ಯಾಟ್ ಕೌಂಟ್ ಮಾಡಬೇಕಂತ. ಆ 4 ಇವಿಎಂ ಇರುವಂತಹ ಏರಿಯಾವು ಕೂಡ SDPಗೆ ಒಳ್ಳೆಯ ಬಲ ಇರುವಂತಹ ಏರಿಯಾ. ಅಲ್ಲೂ ಕೂಡ ಒಳ್ಳೆಯ ವೋಟ್ ನನಗೆ ಸಿಗುತ್ತೆ. ಎಂಡ್ ಆಫ್ ದ ಡೇ ಈ ರಿಸಲ್ಟ್ ಏನು ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ, ದಾವಣಗೆರೆ ದಕ್ಷಿಣದ ಜನರು ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ನನ್ನ ಚೊಚ್ಚಲ ಚುನಾವಣೆ ಇದು. ಚೊಚ್ಚಲ ಚುನಾವಣೆಯಲ್ಲಿ ಇಷ್ಟು ನನಗೆ ನೀವು ಪ್ರೀತಿಯನ್ನು ಕೊಟ್ಟಿದ್ದೀರಾ, ನನಗೆ ಬೆಂಬಲಗಳೇನು ಕೊಟ್ಟಿದ್ದೀರಾ. ನಾನೊಬ್ಬ ಹುಟ್ಟು ಹೋರಾಟಗಾರ. ನನ್ನ ಹೋರಾಟದ ಇನ್ನೊಂದು ಮಗ್ಗಲಿಗೆ ನಾನು ಪ್ರವೇಶ ಮಾಡಿದ್ದೇನೆ. ನಾನು ನಿಮ್ಮ ಋಣವನ್ನು ತೀರಿಸಲಿಕ್ಕೆ ದಾವಣಗೆರೆಯಲ್ಲೇ ನಾನು ಮನೆ ಮಾಡ್ತೇನೆ. ನಿಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತೇನೆ. ಸಾಂವಿಧಾನಿಕ ಹಕ್ಕುಗಳನ್ನು ಕೊಡಿಸುವಂಥದ್ದು ನನ್ನ ಜವಾಬ್ದಾರಿ. ಒಳ್ಳೆಯ ಒಂದು ಚುನಾವಣೆ ನಡೆದಿದೆ. ರಿಸಲ್ಟ್ ನನ್ನ ಕೈಯಲ್ಲಿಲ್ಲ. ಎಲ್ಲಾ ಪ್ರಯತ್ನವನ್ನ ನನ್ನ ತಂಡದವರು, ನನ್ನ ಕಾರ್ಯಕರ್ತರು, ನಮ್ಮ ಬೆಂಬಲಿಗರು ಮಾಡಿದ್ರು. ಕೇವಲ ಒಂದು ಸಮುದಾಯ ಅಲ್ಲ ಸರ್, ಪ್ರತಿ ಬೂತ್ ಅನ್ನ ನೀವು ಇವ್ಯಾಲ್ಯೂಯೇಟ್ ಮಾಡಿ ನೋಡಿ. ರೂರಲ್ ಲೆವೆಲ್ ಅಲ್ಲೂ ಕೂಡ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಇದು ದೊಡ್ಡ ಬದಲಾವಣೆ. ಖಂಡಿತ ಈ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ ಉತ್ತಮವಾದಂತಹ ಒಂದು ನಿರೀಕ್ಷೆ ಇಟ್ಕೊಂಡು ನಾನೇನು ಬಂದಿದೆ. ಜನರು ನನ್ನನ್ನು ಒಳ್ಳೆ ರೀತಿಯಲ್ಲಿ ಬೆಂಬಲಿಸಿದ್ದಾರೆ. ಸರ್, ನನಗೆ ನಿಜವಾಗ್ಲೂ ಬಹಳ ರಿಲೀಫ್ ಫೀಲ್ ಆಗ್ತಾ ಇದೆ. ಇವತ್ತು ಸ್ವಾಭಿಮಾನ ಇರುವಂತ ಮತದಾರರು ನನ್ನನ್ನು ಬೆಂಬಲಿಸಿದ್ದಾರೆ. ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ. ನಿಜವಾಗ್ಲೂ ಈ ಹಣಬಲ, ತೋಳ್ಬಲ, ಜಾತಿ ಬಲ ಮತ್ತು ಅಧಿಕಾರದ ಬಲದ ನಡುವೆ 16ನೇ ರೌಂಡ್ನಲ್ಲಿ 17,800 ಓಟ್ಗಳಂತ ಹೇಳಿದ್ರೆ ಇದು ಚಿಲ್ಲರೆ ಓಟ್ ಅಲ್ಲ. ನಾನು ಒಬ್ಬ ಹುಟ್ಟು ಹೋರಾಟಗಾರ. ನಾನು ಆಶಾವಾದಿ, ನಿರಾಶಾವಾದಿ ಅಲ್ಲ. ಇನ್ನು 4 ಇವಿಎಂಗಳು ಪೆಂಡಿಂಗ್ ಬಿಫೋರ್ RO ಇದೆ. ಅದು ಸಣ್ಣ ಪುಟ್ಟ ಡಿಫೆಕ್ಟ್ ಬಂದಿತ್ತು. ಅದು ವಿವಿಪ್ಯಾಟ್ ಕೌಂಟ್ ಮಾಡಬೇಕಂತ. ಆ 4 ಇವಿಎಂ ಇರುವಂತಹ ಏರಿಯಾವು ಕೂಡ SDPಗೆ ಒಳ್ಳೆಯ ಬಲ ಇರುವಂತಹ ಏರಿಯಾ. ಅಲ್ಲೂ ಕೂಡ ಒಳ್ಳೆಯ ವೋಟ್ ನನಗೆ ಸಿಗುತ್ತೆ. ಎಂಡ್ ಆಫ್ ದ ಡೇ ಈ ರಿಸಲ್ಟ್ ಏನು ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ, ದಾವಣಗೆರೆ ದಕ್ಷಿಣದ ಜನರು ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ನನ್ನ ಚೊಚ್ಚಲ ಚುನಾವಣೆ ಇದು. ಚೊಚ್ಚಲ ಚುನಾವಣೆಯಲ್ಲಿ ಇಷ್ಟು ನನಗೆ ನೀವು ಪ್ರೀತಿಯನ್ನು ಕೊಟ್ಟಿದ್ದೀರಾ, ನನಗೆ ಬೆಂಬಲಗಳೇನು ಕೊಟ್ಟಿದ್ದೀರಾ. ನಾನೊಬ್ಬ ಹುಟ್ಟು ಹೋರಾಟಗಾರ. ನನ್ನ ಹೋರಾಟದ ಇನ್ನೊಂದು ಮಗ್ಗಲಿಗೆ ನಾನು ಪ್ರವೇಶ ಮಾಡಿದ್ದೇನೆ. ನಾನು ನಿಮ್ಮ ಋಣವನ್ನು ತೀರಿಸಲಿಕ್ಕೆ ದಾವಣಗೆರೆಯಲ್ಲೇ ನಾನು ಮನೆ ಮಾಡ್ತೇನೆ. ನಿಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತೇನೆ. ಸಾಂವಿಧಾನಿಕ ಹಕ್ಕುಗಳನ್ನು ಕೊಡಿಸುವಂಥದ್ದು ನನ್ನ ಜವಾಬ್ದಾರಿ. ಒಳ್ಳೆಯ ಒಂದು ಚುನಾವಣೆ ನಡೆದಿದೆ. ರಿಸಲ್ಟ್ ನನ್ನ ಕೈಯಲ್ಲಿಲ್ಲ. ಎಲ್ಲಾ ಪ್ರಯತ್ನವನ್ನ ನನ್ನ ತಂಡದವರು, ನನ್ನ ಕಾರ್ಯಕರ್ತರು, ನಮ್ಮ ಬೆಂಬಲಿಗರು ಮಾಡಿದ್ರು. ಕೇವಲ ಒಂದು ಸಮುದಾಯ ಅಲ್ಲ ಸರ್, ಪ್ರತಿ ಬೂತ್ ಅನ್ನ ನೀವು ಇವ್ಯಾಲ್ಯೂಯೇಟ್ ಮಾಡಿ ನೋಡಿ. ರೂರಲ್ ಲೆವೆಲ್ ಅಲ್ಲೂ ಕೂಡ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಇದು ದೊಡ್ಡ ಬದಲಾವಣೆ. ಖಂಡಿತ ಈ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ ಉತ್ತಮವಾದಂತಹ ಒಂದು ನಿರೀಕ್ಷೆ ಇಟ್ಕೊಂಡು ನಾನೇನು ಬಂದಿದೆ. ಜನರು ನನ್ನನ್ನು ಒಳ್ಳೆ ರೀತಿಯಲ್ಲಿ ಬೆಂಬಲಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.